ಸ್ನೇಹಿತರೆ, ಏಂಜಲ್ ಒನ್ ಆ್ಯಪಲ್ಲಿ ಸ್ಟಾಕ್ SIPನ ಯಾವ ರೀತಿ ಕ್ರಿಯೇಟ್ ಮಾಡೋದು ಹಾಗೆಯೇ ಹೇಗೆ ಸ್ಟಾಪ್ ಮಾಡೋದು ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ನೀವು ಒಂದು ಕಂಪನಿ ಶೇರಿನ ಮೇಲೆ ಈ ಒಂದು ಸ್ಟಾಕ್ SIPನ ಕ್ರಿಯೇಟ್ ಮಾಡಿದರೆ ಸಾಕು. ಆನಂತರ ಇಲ್ಲಿ ಪ್ರತಿ ತಿಂಗಳು ಅಥವಾ ಪ್ರತಿ ವಾರನೂ ಕೂಡ ಸ್ಟಾಕ್ ಆಟೋಮೆಟಿಕ್ ಆಗಿ ಬೈ ಆಗ್ತಾ ಇರುತ್ತೆ. ಇಲ್ಲಿ ಸ್ನೇಹಿತರೆ, ನೀವು ಸ್ಟಾಕ್ SIPನ ಮಂತ್ಲಿ ಅಥವಾ ವೀಕ್ಲಿನೂ ಕೂಡ ಸೆಟ್ ಮಾಡ್ಕೋಬೋದು. ಆನಂತರ ಇದು ನಿಮಗೆ ಬೇಡ ಅನಿಸಿದಾಗ ಸ್ಟಾಪ್ ಕೂಡ ಮಾಡ್ಕೋಬೋದು. ಹೇಗೆ ಈ ಒಂದು SIPನ ಕ್ರಿಯೇಟ್ ಮಾಡೋದು ಹಾಗೆ ಸ್ಟಾಪ್ ಮಾಡೋದು ಅಂತ ಇವತ್ತು ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ ವಿಸಿಟ್ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನ ತಪ್ಪದೆ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾ ಮಾಡುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬಂದು ತಲುಪುತ್ತೆ. ಹಾಗೆ ಇವತ್ತಿನ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಬನ್ನಿ ಸ್ನೇಹಿತರೆ, ಇದೀಗ ಡೈರೆಕ್ಟ್ ಆಗಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಏಂಜಲ್ ಒನ್ ಆ್ಯಪನ್ನು ಓಪನ್ ಮಾಡಿ. ಓಪನ್ ಆದಮೇಲೆ ಸ್ನೇಹಿತರೆ, ಇಲ್ಲಿ ಸ್ಕ್ರೋಲ್ ಮಾಡ್ತಾ ಕೆಳಗೆ ಬನ್ನಿ. ಆನಂತರ ಇಲ್ಲಿ ಸ್ಟಾಕ್ SIP ಅಂತ ಇರುತ್ತೆ, ನೋಡ್ತಾ ಇರ್ಬೋದು. ಈ ಒಂದು ಸ್ಟಾಕ್ SIP ಮೇಲೆ ಕ್ಲಿಕ್ ಮಾಡಿ. ಆನಂತರ ಇಲ್ಲಿ ಆ್ಯಡ್ SIP ಅಂತ ಇರುತ್ತೆ, ಒಂದು ಆ್ಯಡ್ SIP ಮೇಲೆ ಕ್ಲಿಕ್ ಮಾಡಿ. ಆನಂತರ ನೀವು ಇಲ್ಲಿ ನಿಮಗೆ ಬೇಕಾದ ಕಂಪನಿಯ ಶೇರನ್ನು ನೀವು ಇಲ್ಲಿ ಚೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಎಸ್ ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡ್ಕೋತೇನೆ. ಎಸ್ ಬ್ಯಾಂಕ್ ಶೇರನ್ನು ನಾನೀಗ ಸ್ಟಾಕ್ SIP ಆಗಿ ಕ್ರಿಯೇಟ್ ಮಾಡ್ತಾ ಇರೋದು. ನೀವು ಇಲ್ಲಿ ನಿಮಗೆ ಬೇಕಾದ ಕಂಪನಿಯ ಸ್ಟಾಕನ್ನು SIPಯಲ್ಲಿ ಕ್ರಿಯೇಟ್ ಮಾಡ್ಕೋಬೋದು. ನಾನಿಲ್ಲಿ ಎಸ್ ಬ್ಯಾಂಕ್ ಅಂತ ಸೆಲೆಕ್ಟ್ ಮಾಡಿದ್ದೇನೆ. ಆನಂತರ ಇಲ್ಲಿ NSE ಹಾಗೆ BSE ಅಂತ ಇರುತ್ತೆ. ಇಲ್ಲಿ NSEನೂ ಸೆಲೆಕ್ಟ್ ಮಾಡ್ಬೋದು ಅಥವಾ BSEನೂ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಆನಂತರ ಇಲ್ಲಿ ಅಮೌಂಟ್ ಹಾಗೆ ಕ್ವಾಂಟಿಟಿ ಅಂತ ಎರಡು ಆಪ್ಷನ್ ಇರುತ್ತೆ. ಇಲ್ಲಿ ನೀವು ಅಮೌಂಟನ್ನು ಸೆಟ್ ಮಾಡಿನೂ ಕೂಡ ಒಂದು ಸ್ಟಾಕ್ SIPನ ಕ್ರಿಯೇಟ್ ಮಾಡ್ಬೋದು. ಎಕ್ಸಾಂಪಲಿಗೆ ಈಗ 50 ರೂಪಾಯಿ ಅಂತ ಎಂಟರ್ ಮಾಡಿನೂ ಕೂಡ ನೀವು ಇಲ್ಲಿ ಸ್ಟಾಕ್ SIPನ ಕ್ರಿಯೇಟ್ ಮಾಡ್ಕೋಬೋದು. ಈ ಒಂದು ಎಸ್ ಬ್ಯಾಂಕಿನ ಶೇರ್ ಪ್ರೈಸು, ಒಂದು ಶೇರಿನ ಪ್ರೈಸು 19 ರೂಪಾಯಿ 54 ಪೈಸೆ ಇದೆ. ಇಲ್ಲಿ ನೀವು ನಿಮಗೆ ಬೇಕಾದ ಅಮೌಂಟನ್ನು ಎಂಟರ್ ಮಾಡಿ ಸ್ಟಾಕನ್ನು ಈ ಒಂದು ಸ್ಟಾಕ್ SIPನ ಕ್ರಿಯೇಟ್ ಮಾಡ್ಕೋಬೋದು. ಹಾಗೆ ಇಲ್ಲಿ ಕ್ವಾಂಟಿಟಿ ಅಂತ ಇರುತ್ತೆ, ಕ್ವಾಂಟಿಟಿನ ಎಂಟರ್ ಮಾಡಿನೂ ಕೂಡ ನೀವು ಇಲ್ಲಿ ಸ್ಟಾಕ್ SIPನ ಕ್ರಿಯೇಟ್ ಮಾಡ್ಬೋದು. ನಾನಿಲ್ಲೀಗ ಕ್ವಾಂಟಿಟಿಯಲ್ಲಿ ಶೇರ್ಸಲ್ಲಿ 1 ಅಂತ ಎಂಟರ್ ಮಾಡ್ಕೋತೇನೆ. ಆನಂತರ ಇಲ್ಲಿ ಫಂಡ್ ರಿಕ್ವೈರ್ಡಲ್ಲಿ ನೋಡ್ತಾ ಇರ್ಬೋದು 21 ರೂಪಾಯಿ 21 ಪೈಸೆ ತೋರಿಸ್ತಾ ಇದೆ. ನೀವಿಲ್ಲಿ ಎಷ್ಟು ಬೇಕಾದರೂ ಶೇರ್ಸನ್ನು ಎಂಟರ್ ಮಾಡ್ಕೋಬೋದು, 20 30 ಈ ರೀತಿ. ನಾನಿಲ್ಲಿ ಕೇವಲ ಒಂದು ಶೇರನ್ನು ಮಾತ್ರ ಎಂಟರ್ ಮಾಡಿದ್ದೇನೆ. ಇಲ್ಲಿ ಅಮೌಂಟಲ್ಲೂ ಕೂಡ ಸ್ನೇಹಿತರೆ ನೀವು ನಿಮಗೆ ಬೇಕಾದ ಅಮೌಂಟನ್ನು ಎಂಟರ್ ಮಾಡ್ಕೋಬೋದು. ಈಗ ಎಕ್ಸಾಂಪಲಿಗೆ 50 ರೂಪಾಯಿ ಅಮೌಂಟನ್ನು ಎಂಟರ್ ಮಾಡಿದ್ದೀನಿ ಅಂದ್ಕೊಳ್ಳಿ. ಇಲ್ಲಿ ಟೋಟಲ್ ಆಗಿ 51 ರೂಪಾಯಿ 45 ಪೈಸೆ ಕಟ್ ಆಗುತ್ತೆ. ಇಲ್ಲಿ 1.45 ಪೈಸೆ ಚಾರ್ಜಸ್ ಕಟ್ ಆಗುತ್ತೆ. ನೀವಿಲ್ಲಿ ಅಮೌಂಟ್ ಹಾಗೆ ಕ್ವಾಂಟಿಟಿ ಯಾವುದನ್ನು ಬೇಕಾದರೂ ಚೂಸ್ ಮಾಡ್ಕೋಬೋದು. ಆನಂತರ ಇಲ್ಲಿ SIP ಫ್ರೀಕ್ವೆನ್ಸಿ ಅಂತ ಇರುತ್ತೆ. ಇಲ್ಲಿ ಸ್ನೇಹಿತರೆ ನೀವು ಮಂತ್ ಅಥವಾ ವೀಕನ್ನು ಸೆಟ್ ಮಾಡಬೇಕಾಗುತ್ತೆ. ಸೊ ಈ ಒಂದು ಕ್ಯಾಲೆಂಡರ್ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಆದ ನಂತರ ಮಂತ್ಲಿ, ವೀಕ್ಲಿ, ಡೈಲಿ ಅಂತ ಇರುತ್ತೆ. ಇಲ್ಲಿ ಡೈಲಿ ಬರಲ್ಲ, ಮಂತ್ಲಿ, ವೀಕ್ಲಿ ಎರಡೇ ಆಪ್ಷನ್ ಇರುತ್ತೆ. ಮೊದಲಿಗೆ ವೀಕ್ಲಿ ಸ್ನೇಹಿತರೆ, ವೀಕ್ಲಿಯಲ್ಲಿ ನೀವು ಯಾವುದೇ ಒಂದು ವಾರನ ಸೆಟ್ ಮಾಡ್ಕೋಬೋದು. ಸೋಮವಾರ, ಮಂಗಳವಾರ, ಬುಧವಾರ ಈ ರೀತಿ. ಸೋಮವಾರದಿಂದ ಶುಕ್ರವಾರದವರೆಗೂ ಯಾವುದೇ ಒಂದು ವಾರವನ್ನು ನೀವು ಇಲ್ಲಿ ಸೆಟ್ ಮಾಡ್ಬೋದು. ಶನಿವಾರ, ರವಿವಾರ ಇರಲ್ಲ, ಮಾರ್ಕೆಟ್ ಬಂದಾಗಿರುತ್ತೆ. ಸ್ನೇಹಿತರೆ, ಈ ಒಂದು ಸ್ಟಾಕ್ SIPನ ನೀವು ವೀಕ್ಲಿ ಕ್ರಿಯೇಟ್ ಮಾಡಿದ್ರೆ ಅಂದ್ಕೊಳ್ಳಿ. ಈಗ ಮಂಡೇ ಅಂತ ಕ್ಲಿಕ್ ಮಾಡಿ SIPನ ಕ್ರಿಯೇಟ್ ಮಾಡಿದ್ರೆ ಅಂದ್ಕೊಳ್ಳಿ. ಪ್ರತಿ ಸೋಮವಾರ ಸ್ಟಾಕ್ ಇಲ್ಲಿ ಆಟೋಮೆಟಿಕ್ಕಾಗಿ ಬೈ ಆಗುತ್ತೆ. ಇಲ್ಲಿ ನೀವು ಒಂದು ಸಲ ವೀಕ್ಲಿ ಅಂತ ಸ್ಟಾಕ್ SIPನ ಕ್ರಿಯೇಟ್ ಮಾಡಿದರೆ ಸಾಕು. ಪ್ರತಿ ಸೋಮವಾರನೂ ಕೂಡ ಸ್ಟಾಕ್ ಇಲ್ಲಿ ಆಟೋಮೆಟಿಕ್ ಬೈ ಆಗ್ತಾನೆ ಇರುತ್ತೆ. ನಿಮ್ಮೊಂದು ಬ್ಯಾಂಕಿಂದ ಅಮೌಂಟ್ ಕಟ್ ಆಗ್ತಾನೆ ಇರುತ್ತೆ. ನೀವು ಎಷ್ಟು ಅಮೌಂಟನ್ನು ಸೆಟ್ ಮಾಡಿರ್ತೀರೋ ಅಷ್ಟು ಅಮೌಂಟು ಪ್ರತಿ ಸೋಮವಾರ ಇಲ್ಲಿ ಕಟ್ ಆಗ್ತಾನೆ ಇರುತ್ತೆ. ನೀವಿಲ್ಲಿ ನಿಮಗೆ ಬೇಕಾದ ವಾರನ ಚೂಸ್ ಮಾಡ್ಬೋದು. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಯಾವ ವಾರ ಸೆಲೆಕ್ಟ್ ಮಾಡ್ತೀರಾ ನೋಡಿ, ಆ ವಾರ ಪ್ರತಿ ವಾರ ಅಂದರೆ ವೀಕ್ಲಿ ಪ್ರತಿ ವಾರ ಅಮೌಂಟ್ ಕಟ್ ಆಗ್ತಾನೆ ಇರುತ್ತೆ. ಕಟ್ಟಾಗಿ ಸ್ಟಾಕ್ ಬೈ ಆಗ್ತಾ ಇರುತ್ತೆ. ಇನ್ವೆಸ್ಟ್ಮೆಂಟ್ ಇಲ್ಲಿ ನಡೀತಾ ಇರುತ್ತೆ ಪ್ರತಿ ವಾರನೂ ಕೂಡ. ಒಂದು ವೇಳೆ ನೀವು ಇಲ್ಲಿ ಮಂತ್ಲಿ ಅಂತ ಸೆಟ್ ಮಾಡಿದ್ರೆ ಅಂದ್ಕೊಳ್ಳಿ. ಈಗ ಮಂತ್ಲಿ 25 ಡೇಟನ್ನು ಸೆಟ್ ಮಾಡಿದ್ರೆ ಅಂದ್ಕೊಳ್ಳಿ. ಪ್ರತಿ ತಿಂಗಳು ಇಲ್ಲಿ ಸ್ಟಾಕ್ ಬೈ ಆಗ್ತಾ ಇರುತ್ತೆ. ಇಲ್ಲಿ ಮಂತ್ಲಿ ಸ್ಟಾಕು ಬೈ ಆಗ್ತಾ ಇರುತ್ತೆ. ನಿಮ್ಮೊಂದು ಬ್ಯಾಂಕಿಂದ ಅಮೌಂಟ್ ಕಟ್ಟಾಗಿ ಆಟೋಮೆಟಿಕ್ಕಾಗಿ ಪೇಮೆಂಟ್ ಆಗುತ್ತೆ. ಆನಂತರ ನೀವು ಯಾವ ಒಂದು ಸ್ಟಾಕನ್ನು ಬೈ ಮಾಡಿರ್ತೀರೋ ಈ ಒಂದು ಸ್ಟಾಕ್ SIPಯಲ್ಲಿ ಆ ಒಂದು ಸ್ಟಾಕ್ ಇಲ್ಲಿ ಬೈ ಆಗ್ತಾನೆ ಇರುತ್ತೆ. ನೀವು ಇಲ್ಲಿ ನಿಮಗೆ ಬೇಕಾದ ಡೇಟನ್ನು ಚೂಸ್ ಮಾಡ್ಕೋಬೋದು. ಸೊ ಈಗ ನಾನಿಲ್ಲಿ 25 ಅಂತ ಸೆಲೆಕ್ಟ್ ಮಾಡಿದ್ದೇನೆ. ಆನಂತರ ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ತೇನೆ. ಆನಂತರ ಇಲ್ಲಿ ನೋಡ್ತಾ ಇರ್ಬೋದು ಫಸ್ಟ್ ಇನ್ಸ್ಟಾಲ್ಮೆಂಟ್ ಡೇಟು 21 ಆಗಸ್ಟ್, ಹಾಗೆ ನೆಕ್ಸ್ಟ್ ಇನ್ಸ್ಟಾಲ್ಮೆಂಟು 25 ಸೆಪ್ಟೆಂಬರು. ಇದು ಮಂತ್ಲಿ ನಡೆಯುತ್ತೆ. 25 ಡೇಟನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ತೇನೆ. ಈಗ ಡೈರೆಕ್ಟಾಗಿ ನಾನಿಲ್ಲಿ ಪ್ಲೇಸ್ SIP ಆರ್ಡರ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಈಗ ಆಟೋ ಪೇನ ಸೆಟ್ ಮಾಡಬೇಕಾಗುತ್ತೆ. ಇಲ್ಲಿ ಸೆಟಪ್ ಆಟೋ ಪೇ ಅಂತ ಬಂದಿದೆ, ನೋಡ್ತಾ ಇರ್ಬೋದು. ಈ ಒಂದು ಸೆಟಪ್ ಆಟೋ ಪೇ ಮೇಲೆ ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಆದ ನಂತರ ಸ್ನೇಹಿತರೆ ಇಲ್ಲಿ ಸೆಲೆಕ್ಟ್ ಬ್ಯಾಂಕ್ ಅಕೌಂಟ್ ಅಂತ ಇರುತ್ತೆ. ಹಾಗೆಯೇ ಇಲ್ಲಿ ಸೆಟಪ್ ಆಟೋ ಪೇ ಅಂತ ಇರುತ್ತೆ. ಇಲ್ಲಿ ಬ್ಯಾಂಕ್ ಅಕೌಂಟನ್ನು ನೀವು ಆಲ್ರೆಡಿ ಆ್ಯಡ್ ಮಾಡಿರ್ತೀರ, ಆ ಒಂದು ಬ್ಯಾಂಕಿಂದನೇ ಅಮೌಂಟ್ ಕಟ್ ಆಗುತ್ತೆ. ಒಂದು ವೇಳೆ ನೀವು 2 ಬ್ಯಾಂಕನ್ನು ಆ್ಯಡ್ ಮಾಡಿದ್ರೆ ಅಂದರೆ ಇಲ್ಲಿ ಚೇಂಜ್ ಕೂಡ ಮಾಡ್ಬೋದು ನಿಮಗೆ ಬೇಕಾದ ಅಕೌಂಟನ್ನು. ಆನಂತರ ಇಲ್ಲಿ ಸೆಟಪ್ ಆಟೋ ಪೇ ಅಂತ ಇರುತ್ತೆ. ಕೆಳಗಡೆ ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್ ಹಾಗೆ
ಯು ಪಿ ಐ ಆಟೋ ಪೇ ಅಂತ ಇರುತ್ತೆ. ನಾನಿಲ್ಲಿ ಯು ಪಿ ಐ ಮೇಲೆ ಸೆಲೆಕ್ಟ್ ಮಾಡ್ತೇನೆ. ಆನಂತರ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೊ ಈಗ ನಾನು ಪೇಟಿಎಮ್ ಮೂಲಕ ಈ ಒಂದು ಆಟೋ ಪೇಮೆಂಟನ್ನು ಸೆಟ್ ಮಾಡ್ತೇನೆ. ಪೇಟಿಎಮ್ಮಲ್ಲಿ ನೋಟಿಫಿಕೇಶನ್ ಕೂಡ ಬಂದಿದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಆಟೋಮೆಟಿಕ್ ಪೇಮೆಂಟ್ ರಿಕ್ವೆಸ್ಟ್ ಫಾರ್ ಅಪ್ ಟು 15,000 ಅಂತ ತೋರಿಸ್ತಾ ಇದೆ. ಈಗ ನಾನಿಲ್ಲಿ ಸೆಟಪ್ ಆಟೋಮೆಟಿಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸ್ನೇಹಿತರೆ, ಈಗ ಆಟೋಮೆಟಿಕ್ ಪೇಮೆಂಟ್ ಸಕ್ಸಸ್ ಆಗಿದೆ. ಇಲ್ಲಿ ಸಕ್ಸಸ್ಫುಲಿ ಅಂತ ಬಂದಿದೆ. ಈಗ ನಾನು ಪುನಃ ಏಂಜಲ್ ಒನ್ ಆ್ಯಪನ್ನು ಓಪನ್ ಮಾಡ್ತೇನೆ. ಸೊ ನೋಡ್ತಾ ಇರ್ಬೋದು ಈಗ ಆಟೋ ಪೇ ರಿಜಿಸ್ಟರ್ ಅಂತ ಬಂದಿದೆ. ಡನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಆನಂತರ ಇಲ್ಲಿ ವ್ಯೂ ಆರ್ಡರ್ ಮೇಲೆ ಕ್ಲಿಕ್ ಮಾಡ್ಕೋತೇನೆ. ಕ್ಲಿಕ್ ಆದ ನಂತರ ಸ್ನೇಹಿತರೆ ಇಲ್ಲಿ ಮಾಡಿಫೈ ಹಾಗೆ ಪಾಸ್ ಅಂತ ಬರುತ್ತೆ. ಇಲ್ಲಿ ಮಾಡಿಫೈ ಕೂಡ ಮಾಡ್ಬೋದು. ಮಾಡಿಫೈ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ನಿಮಗೆ ಬೇಕಾದ ಅಮೌಂಟನ್ನು ಸೆಟ್ ಮಾಡ್ಬೋದು. ಅಂದರೆ ಬೇರೆ ಅಮೌಂಟನ್ನು ಸೆಟ್ ಮಾಡ್ತಾ ಕ್ವಾಂಟಿಟಿನೂ ಕೂಡ ಬೇರೆ ಸೆಟ್ ಮಾಡ್ಕೋಬೋದು ಮಾಡಿಫೈಯಲ್ಲಿ. ಆನಂತರ ಇಲ್ಲಿ ಡೇಟನ್ನು ಕೂಡ ನಿಮಗೆ ಬೇಕಾದ ಡೇಟನ್ನು ಮಾಡಿಫೈ ಮಾಡ್ಕೋಬೋದು. ಇಲ್ಲಿ ನೀವು ಒಂದು ಸಲ ಸ್ಟಾಕ್ SIPನ ಕ್ರಿಯೇಟ್ ಮಾಡಿದ ಮೇಲೆ ಅದನ್ನು ಮತ್ತೆ ಚೇಂಜಸ್ ಮಾಡ್ಕೋಬೋದು ಇಲ್ಲಿ ಮಾಡಿಫೈ ಮೇಲೆ ಕ್ಲಿಕ್ ಮಾಡೋ ಮೂಲಕ. ಹಾಗೆ ಇಲ್ಲಿ ಪಾಸ್ ಅಂತ ಇರುತ್ತೆ. ಈ ಒಂದು ಪಾಸ್ ಮೇಲೆ ಕ್ಲಿಕ್ ಮಾಡಿ SIPಯನ್ನು ನಿಲ್ಲಿಸಿಡ್ಬೋದು. ಅಂದರೆ ಈಗ 1 ತಿಂಗಳು ಅಥವಾ 2 ತಿಂಗಳು ಒಂದು SIPಯನ್ನು ಸ್ಟಾಪ್ ಮಾಡಿ ಇಡ್ಬೋದು. ಆನಂತರ ಮತ್ತೆ ಕಂಟಿನ್ಯೂ ಕೂಡ ಮಾಡ್ಕೋಬೋದು. ಸೊ ಈಗ ನಾನು ಕಂಟಿನ್ಯೂ SIP ಮೇಲೆ ಕ್ಲಿಕ್ ಮಾಡ್ಕೋತೇನೆ. ಸೊ ಈಗ ಪೋರ್ಟ್ಫೋಲಿಯೋದಲ್ಲೂ ಕೂಡ ತೋರಿಸ್ತಾ ಇದೆ, ನೋಡ್ತಾ ಇರ್ಬೋದು. ಎಸ್ ಬ್ಯಾಂಕು ಆ್ಯಕ್ಟಿವ್ SIP ಅಂತ ಇಲ್ಲಿ ಬಂದಿದೆ, ನೋಡ್ತಾ ಇರ್ಬೋದು. ಹಾಗೆ ಇಲ್ಲಿ ಅಮೌಂಟು ಹಾಗೆ ಒಂದು ಕ್ವಾಂಟಿಟಿ ಕೂಡ ತೋರಿಸ್ತಾ ಇದೆ. ಸೊ ಇದು SIP ಕ್ರಿಯೇಟ್ ಮಾಡೋ ವಿಧಾನ. ಈ ರೀತಿಯಾಗಿ ನೀವು ಸ್ಟಾಕ್ SIPನ ಏಂಜಲ್ ಒನ್ ಆ್ಯಪಲ್ಲಿ ಕ್ರಿಯೇಟ್ ಮಾಡ್ಕೋಬೋದು. ಸ್ನೇಹಿತರೆ, ಈಗ ನಾನು ಸ್ಟಾಕ್ SIPನ ಯಾವ ರೀತಿ ಸ್ಟಾಪ್ ಮಾಡೋದಂತ ತಿಳಿಸ್ಕೊಡ್ತೇನೆ. ಇಲ್ಲಿ ಪುನಃ ಸ್ಟಾಕ್ SIP ಮೇಲೆ ಕ್ಲಿಕ್ ಮಾಡ್ಕೋತೇನೆ. ಆನಂತರ ನೀವು ಯಾವ ಕಂಪನಿಯ ಸ್ಟಾಕ್ SIPನ ಕ್ರಿಯೇಟ್ ಮಾಡಿರ್ತೀರೋ ಆ ಒಂದು ಸ್ಟಾಕ್ ಮೇಲೆ ಕ್ಲಿಕ್ ಮಾಡಬೇಕು. ಶೇರ್ ಮೇಲೆ ಕ್ಲಿಕ್ ಆದ ನಂತರ ಈ ರೀತಿ ಇಂಟರ್ಫೇಸ್ ಇರುತ್ತೆ. ಇಲ್ಲಿ ಮೊದಲಿಗೆ SIP ಲಿಂಕ್ ಟು ಬ್ಯಾಂಕ್ ಅಂತ ಇರುತ್ತೆ. ಇಲ್ಲಿ ಅನ್ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಅನ್ಲಿಂಕ್ SIP ಮೇಲೆ ಕ್ಲಿಕ್ ಮಾಡಿ. ಸೊ SIP ಅನ್ಲಿಂಕ್ಡ್ ಆಗಿದೆ. ಆನಂತರ ಇಲ್ಲಿ ಕ್ಯಾನ್ಸಲ್ ಆರ್ಡರ್ ಅಂತ ಇರುತ್ತೆ. ಈ ಒಂದು ಕ್ಯಾನ್ಸಲ್ ಆರ್ಡರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ನಂತರ ಇಲ್ಲಿ ಕ್ಯಾನ್ಸಲ್ SIP ಮೇಲೆ ಕ್ಲಿಕ್ ಮಾಡಿ. ಸೊ ಈಗ SIP ಕ್ಯಾನ್ಸಲ್ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ಕ್ಯಾನ್ಸಲ್ಡ್ ಅಂತ ಬಂದಿದೆ. ಸೊ ಬ್ಯಾಕ್ ಬಂದ ನಂತರ ಇಲ್ಲಿ ನೋಡ್ಬೋದು ನಾನು ಕ್ರಿಯೇಟ್ ಮಾಡಿರುವಂಥ ಎಲ್ಲ SIPನ ಈಗ ಕ್ಯಾನ್ಸಲ್ ಮಾಡಿದ್ದೇನೆ. ಇಲ್ಲಿ SIP ಆರ್ಡರ್ ಹಿಸ್ಟ್ರಿನ ಓಪನ್ ಮಾಡ್ತೇನೆ. ಇಲ್ಲಿ ನೋಡ್ಬೋದು ಎಲ್ಲ SIP ಕ್ಯಾನ್ಸಲ್ ಅಂತ ಬಂದಿದೆ, ನೋಡ್ತಾ ಇರ್ಬೋದು. ಸ್ನೇಹಿತರೆ, ಈ ರೀತಿಯಾಗಿ ನೀವು SIPನ ಕ್ಯಾನ್ಸಲ್ ಮಾಡ್ಕೋಬೋದು ನಿಮಗೆ ಬೇಕಾದಾಗ. SIP ಕ್ಯಾನ್ಸಲ್ ಆದಮೇಲೆ ನೀವು ಯಾವ ಆ್ಯಪ್ ಮೂಲಕ ಪೇಮೆಂಟನ್ನು ಮಾಡಿರ್ತೀರೋ, ಅಂದರೆ ಆಟೋ ಪೇನ ಸೆಟ್ ಮಾಡಿರ್ತೀರೋ, ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ ಯಾವುದೇ ಇರ್ಬೋದು, ಆ ಒಂದು ಆ್ಯಪಲ್ಲಿ ಆಟೋ ಪೇಮೆಂಟನ್ನು ಒಂದ್ಸಲ ಚೆಕ್ ಮಾಡಿ ನೋಡಿ. ಒಂದು ವೇಳೆ ಆಟೋ ಪೇಮೆಂಟ್ ಈ ಒಂದು ಸ್ಟಾಕ್ SIP ಆ್ಯಕ್ಟಿವ್ ಆಗಿದ್ದರೆ ಅದನ್ನು ಕ್ಯಾನ್ಸಲ್ ಮಾಡಿ. ಇಲ್ಲಿ ಕ್ಯಾನ್ಸಲ್ ಮಾಡಿದ ಮೇಲೆ ಅಲ್ಲಿ ಡೈರೆಕ್ಟಾಗಿ ಕ್ಯಾನ್ಸಲ್ ಆಗಿರುತ್ತೆ. ಬಟ್ ಆದರೂ ಒಂದ್ಸಲ ಚೆಕ್ ಮಾಡಿ ನೋಡಿ. ಈ ರೀತಿಯಾಗಿ ಸ್ನೇಹಿತರೆ ನೀವು ಏಂಜಲ್ ಒನ್ ಆ್ಯಪಲ್ಲಿ ಸ್ಟಾಕ್ SIPಯನ್ನು ಕ್ರಿಯೇಟ್ ಮಾಡ್ಬೋದು. ಹಾಗೆ ನಿಮಗೆ ಬೇಕಾದಾಗ ಸ್ಟಾಪ್ ಕೂಡ ಮಾಡ್ಕೋಬೋದು. ಇದೇ ರೀತಿ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ವಿಡಿಯೋಗಾಗಿ ನನ್ನೊಂದು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೇನೆ. ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ಪೂರ್ತಿದ ವಿಡಿಯೋ ನೋಡೋದಕ್ಕೆ ಎಲ್ರಿಗೂ ಧನ್ಯವಾದ. ಶುಭ ದಿನ.